ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ಹೈಕಮಾಂಡ್ ಒಂದ್ ಕಡೆ ಖುಷಿಯಾಗಿದೆ. ರಾಜ್ಯ ಸರ್ಕಾರಕ್ಕೆ ಭಾರಿ ಟೆನ್ಷನ್ ಅನ್ನ ತರಿಸಿದಂತಹ ಕೇಸ್ನಲ್ಲಿ ರೆಬಲ್ಸ್ ಪಾಸ್ ಆಗಿದ್ದಾರೆ. ರಾಜ್ಯ ಬಿಜೆಪಿ ಹೋರಾಟದಲ್ಲಿ ಬಿಜೆಪಿ ರೆಬಲ್ಸ್ ಸಕ್ಸಸ್ ಆಗಿದ್ದಾರೆ. ವಾಲ್ಮೀಕಿ ಕೇಸನ್ನ ಸಿಬಿಐಗೆ ವಹಿಸೋದಕ್ಕೆ ಹೋರಾಟವನ್ನ ಮಾಡಿದಂತಹ ರೆಬಲ್ಸ್ನ ನಾಯಕರು, ಕಾನೂನು ಹೋರಾಟಕ್ಕೆ ಧುಮುಕಿದ್ದ ರೆಬಲ್ಸ್ ಟೀಮ್ ನಿರಂತರವಾಗಿ ಕಾನೂನು ಹೋರಾಟದ ಬಳಿಕ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರೆಬಲ್ಸ್ ಸಲ್ಲಿಸಿದ್ದ ಅರ್ಜಿಯನ್ನ ಪುರಸ್ಕರಿಸಿ ಸಿಬಿಐ ತನಿಖೆಗೆ ವರ್ಗಾವಣೆ ಮಾಡಲಾಗಿದೆ. ಎಸ್ಐಟಿ ತನಿಖೆಯಿಂದ ಸಿಬಿಐ ತನಿಖೆಗೆ ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ. ಕೋರ್ಟ್ ಆದೇಶವನ್ನ ಹೈಕಮಾಂಡ್ ಗಮನಕ್ಕೆ ರೆಬಲ್ಸ್ ತೆಗೆದುಕೊಂಡು ಬಂದಿದ್ದಾರೆ. ಮತ್ತಷ್ಟು ಹೋರಾಟವನ್ನ ಮಾಡಿ ಅಂತ ರೆಬಲ್ಸ್ಗೆ ಉಸ್ತುವಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕುರಿತಂತೆ ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯ ಅತೃಪ್ತ ಮುಖಂಡರ ಬಣದಲ್ಲಿ ಇದೀಗ ಸಂತಸ ಮನೆ ಮಾಡಿದೆ. ಹೈಕಮಾಂಡ್ ಕೂಡ ಇದನ್ನ ಶ್ಲಾಘಿಸಿದೆ. ಮತ್ತಷ್ಟು ಹೋರಾಟವನ್ನ ಮಾಡಿ ಇದೇ ರೀತಿಯಾಗಿ ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಕೆಲಸಕ್ಕೆ ಮುಂದಾಗಿ ಅಂತ ಹೇಳಿ ರೆಬಲ್ಸ್ಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಹೋರಾಟ ಕೂಡ ಮಾಡಿದ್ರು. ಇದೀಗ ಅವರ ಹೋರಾಟಕ್ಕೆ ಜಯ ಸಂದಾಗಿದೆ. ನೋಡಿ, ನಮ್ಮ ಅವಿರತ ಕಾನೂನು ಹೋರಾಟ ಕೊನೆಗೂ ಕೂಡ ಫಲ ಕೊಟ್ಟಿದೆ ಅನ್ನುವಂತಹ ಮಾತುಗಳನ್ನಾಡ್ತಾ ಇದ್ದಾರೆ ರೆಬಲ್ಸ್ನ ನಾಯಕರು. 2024-25ನೇ ಸಾಲಿನ ಯೋಜನೆಗಳಿಗೆ ಮೀಸಲು ಇಟ್ಟಿದ್ದಂತಹ 187 ಕೋಟಿ ಏನಿತ್ತಲ್ಲ, ಮೊತ್ತದಲ್ಲಿ 88 ಕೋಟಿಗಳನ್ನ ಹಲವು ಪ್ರಭಾವಿ ನಾಯಕರ ಕೃಪಾ ಕಟಾಕ್ಷದ ಅಡಿಯಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆಯ ಶಾಖೆಯ ಅನಧಿಕೃತ ಖಾತೆಗೆ ವರ್ಗಾವಣೆ ಆಗಿತ್ತು. ಇದಕ್ಕೆ ಹೋರಾಟವನ್ನ ಕೂಡ ಮಾಡಿದ್ರು ರೆಬಲ್ಸ್ ನಾಯಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಫೋನೋ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ವಾಲ್ಮೀಕಿ ಕೇಸ್ ಇದೀಗ ವರ್ಗಾವಣೆಯಾಗಿದೆ ಸಿಬಿಐಗೆ. ಅತೃಪ್ತರಲ್ಲಿ ಒಂದ್ ಕಡೆ ಸಂತಸ ಮೂಡಿದೆ. ಹೈಕಮಾಂಡ್ ಏನ್ ಹೇಳಿದೆ ಅಂತ? ರಮ್ಯಾ, ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರವಾದಂತಹ ಒಂದು ಪ್ರಕರಣ 2024ರಲ್ಲಿ ಬೆಳಕಿಗೆ ಬಂದಂತಹ ಒಂದು ಪ್ರಕರಣ. ಅವತ್ತೇ ಇದ್ರ ಬಗ್ಗೆ ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ರೆಬಲ್ಸ್ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ಸದನದ ಒಳಗಡೆನೂ ಮಾಡಿದ್ರು, ಅದೇ ರೀತಿ ಸದನದ ಹೊರಗಡೆನೂ ಕೂಡ ಮಾಡಿದ್ರು. ಪ್ರಮುಖವಾಗಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಯಾವಾಗ ಈ ಪ್ರಕರಣದಲ್ಲಿ SIT ಇಂದ ಇಡಿ ಪೊಲೀಸರು ಎಂಟ್ರಿ ಆಗಿ ನಾಗೇಂದ್ರ ಅವರನ್ನ ಬಂಧಿಸಿದ್ರು, ಅದಾದ ಬಳಿಕ ಬಿಜೆಪಿಯ ಹೋರಾಟ ಸ್ಥಗಿತಗೊಳಿಸ್ತು. ಆದ್ರೆ ರೆಬಲ್ಸ್ ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ಒಂದು ವೇಳೆ SIT ತನಿಖೆ ಮಾಡಿದ್ದೆ ಆದ್ರೆ ತನಿಖೆಯ ಹಾದಿ ತಪ್ಪುತ್ತೆ, ನಾಗೇಂದ್ರ ಸೇರಿದಂತೆ ಹಲವರನ್ನ ಬಚಾವ್ ಮಾಡುವಂತ ಒಂದು ಕೆಲಸ ಆಗ್ಬೋದು ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಸುದೀರ್ಘ ವಿಚಾರಣೆ ಆದ ಬಳಿಕ ಮೊನ್ನೆ ಹೈಕೋರ್ಟ್ ದ್ವಿಸದಸ್ಯ ಪೀಠ ಅಂತಿಮವಾದಂತ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ಈ ಪ್ರಕರಣ ಸಿಬಿಐಗೆ ವಹಿಸಬೇಕಾಗಿರುವಂತ ಒಂದು ಪ್ರಕರಣ. ಹೀಗಾಗಿ SIT ಏನ್ ತನಿಖೆ ಮಾಡ್ತಾ ಇದೆ ಅದು ಸಂಪೂರ್ಣವಾಗಿ ಈ ಪ್ರಕರಣವನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಿತ್ತು ಆದೇಶ ಮಾಡೋದ್ರ ಮುಖಾಂತರ. ಈಗ ಈ ಪ್ರಕರಣದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಒಂದು ಕಡೆ ರೆಬಲ್ಸ್ ಇದು ನಮ್ಮ ಪ್ರಯತ್ನದ ಫಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅಶೋಕ್ ಹಾಗೂ ವಿಜೇಂದ್ರ ಸೇರಿದಂತೆ ಬಿಜೆಪಿ ಎಲ್ಲಾ ನಾಯಕರು ಕೂಡ ಇದು ನಮ್ಮ ಹೋರಾಟದ ಫಲ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ನಡುವೆ ರೆಬಲ್ಸ್ ಬಿಜೆಪಿಯ ಹೈಕಮಾಂಡ್ ಸಂಪರ್ಕ ಮಾಡಿ ನಾವು ಹೈಕೋರ್ಟ್ಗೆ ಹೋದರ ಪರಿಣಾಮವಾಗಿ ಇವತ್ತು ಈ ಪ್ರಕರಣ ಸಿಬಿಐಗೆ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಸಹ ಇದು ನಿಜವೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಬಿಜೆಪಿ ಎಲ್ಲಾ ನಾಯಕರು ಕೂಡ ಬಹಿರಂಗವಾಗಿ ಹೋರಾಟ ಮಾಡಿದ್ರೆ ಬಿಟ್ರೆ ಇದನ್ನ ಕಾನೂನಾತ್ಮಕವಾದಂತಹ ಒಂದು ಹೋರಾಟವನ್ನು ಮಾಡಿರಲಿಲ್ಲ. ಆ ವಿಚಾರದಲ್ಲಿ ರೆಬಲ್ಸ್ ಈ ಕಾನೂನಾತ್ಮಕವಾದಂತಹ ಹೋರಾಟ ಮಾಡೋದರ ಮುಖೇನ ಈ ಪ್ರಕರಣವನ್ನ ಸಿಬಿಐಗೆ ಕೊಡಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ.